ಸಮಾಧಾನವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಮಿತಿ ಮೀರಿ ನಡ್ಕೋತಿದ್ಯಲ್ಲ. ನೋಡು, ನೀನು ಯಾರೇ ಆಗಿರ್ಬೋದು, ಎಂಥ ದೊಡ್ಡ ಮನೆ ಮಗಳಾಗಿರ್ಬೋದು, ನನ್ನ ಸೊಸೆ ತಾಳಿ ಮುಟ್ಟೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಏನೇ ಮಾಡ್ತಾ ಇದ್ಯಾ? ನಿನಗೆಷ್ಟು ಧೈರ್ಯ ಇದ್ರೆ ನನ್ ಕಣ್ಣೆದುರುಗಡೆನೆ ನನ್ ಗಂಡಂಗ್ ಬೂತ್ ಕೊಡ್ತೀಯ? ಕಿರ್ಚಬೇಡ್ವೆ, ನಾನ್ ಅವ್ನ್ ಗರ್ಲ್ ಫ್ರೆಂಡ್. ನಿನಗೆ ಎಷ್ಟು ರೈಟ್ಸ್ ಇದೆಯೋ ನನಗೂ ಅಷ್ಟೇ ರೈಟ್ಸ್ ಇದೆ. ಏಯ್, ನೀನ್ ಅವ್ನಿಗೆ ಏನಾಗಿದ್ಯೋ ಅದೆಲ್ಲ ಹಳೆ ಕತೆ. ಈಗ ರಾಮ್ ನನ್ ಗಂಡ, ಅವನು ನನ್ ರಾಮ್. ಹಾಗಂತ ನೀನ್ ಕನ್ಸ್ ಕಾಣು. ರಾಮ್ ಯಾವತ್ತಿದ್ರು ನನ್ನವನೇ. ಎಷ್ಟು ಸೊಕ್ಕಿರ್ಬೇಡ ನಿನ್ಗೆ. ನನ್ನ ಎದುರುಗಡೆನೆ ನನ್ ಗಂಡನ ಹಣೆಗೆ ಮುತ್ಕೊಟ್ಟು ಈಗೇನು ತಪ್ಪೇ ಎಳ್ದಿರೋ ತರ ದುರಂಕಾರದಿಂದ ಮಾತಾಡ್ತೀಯ? ಏನ್ ನಡೀತಿದೆ ಇಲ್ಲಿ? ರಾಮ್, ಏನೂ ಇಲ್ಲ. ನಿಂಗೆ ಜ್ವರ ಬಂದಿದೆ, ನಾನು ನಿನ್ನ ನೋಡ್ಕೋತಾ ಇದ್ದೀನಿ. ನೀನ್ ನಿದ್ದೆ ಮಾಡು, ನಿದ್ದೆ ಮಾಡು. ನಿನ್ನ ಇವತ್ತು ಮನೆ ಒಳಗ್ ಬಿಟ್ಟಿದ್ದೆ ತಪ್ಪಾಯ್ತು. ನನ್ ಕೆನೆಗೆ ಹೊಡಿತೇನೆ ನೀನು? ಪ್ರೇಮ, ನೀನಿದ್ದೆ ಮಾಡು ರಾಮ್. ಇವತ್ತು ನಮ್ಮನೆಗ್ ಬಂದಿರೋ ಕಸನ ಆಚೆ ಹಾಕ್ಬಿಟ್ಟು ಬರ್ತೇನೆ. ಕೈ ಬಿಡೆ, ಇದ್ರ ಪರಿಣಾಮ ಅನ್ಭವಿಸ್ಬೇಕಾಗತ್ತೆ ನೀನು. ನೀನ್ ಮಾಡಿರೋದಕ್ಕೆ ಏನ್ ಪರಿಣಾಮ ಅಂತ ನಾನ್ ತೋರಿಸ್ತೀನಿ ಬಾ. ಬಿಡೆ ಪ್ರೇಮ, 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 ಬಿಡೆ ಪ್ರೇಮ. ಏನೇ ಮಾಡ್ತಿದ್ಯಾ ನೀನು? ಮಾಡಿರೋ ಕೆಲಸಕ್ಕೆ ಇನ್ನೇನೇ ಮಾಡ್ಬೇಕು? ಹೇ ಪ್ರೇಮ, ಏನೇ ಮಾಡ್ತಾ ಇದ್ಯಾ ನೀನು? ನನ್ ಗಂಡನ್ ಸುತ್ತಿಗೆ ಬಂದ್ರೆ ಏನ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನನ್ ಗಂಡನ್ ಹಣೆಗೆ ಮುತ್ತಿಡ್ತೀಯ, ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ಯೇನೆ? ನಿನ್ನಂತವ್ರಿಂದಾನೆ ಎಷ್ಟೊಂದ್ ಮನೆ ಸಂಸಾರ ಹಾಳಾಗ್ತಾ ಇರೋದು. ಏ ಸ್ನೇಹ, ಒಂದ್ ಕಾಲದಲ್ಲಿ ನನ್ ಗಂಡನ್ ಫ್ರೆಂಡ್ ಆಗಿದ್ದೆ ಅಂತ ನಿನ್ ಮೇಲೆ ಗೌರವ ಇಟ್ಕೊಂಡಿದ್ದೆ. ಆದ್ರೆ ಇವತ್ತು ಅದನ್ನು ಮಣ್ಪಾಲ್ ಮಾಡ್ಬಿಟ್ಟೆ ನೀನು. ನೋಡು, ನಿಂಗೂ ನನ್ ಗಂಡಂಗೂ ಮೊದ್ಲು ಏನಿತ್ತು ಅದ್ ನನಗ್ ಬೇಕಾಗಿಲ್ಲ. ಆದ್ರೆ ಈಗ ಅವನು ನನ್ ಗಂಡ. ನಿನ್ ಹಳೆ ಸಲ್ಗೆ ಇಟ್ಕೊಂಡು ಅವನ ಹತ್ರ ಆಗಕ್ ಬಂದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇದೇ ಕೊನೆ. ಇನ್ನೊಂದ್ಸಲ ಈ ಕಡೆ ಏನಾದ್ರು ಕಾಲಿಟ್ರೆ ಕಾಲು ಮುರಿದು ಬಿಡ್ತೀನಿ. ನಡಿ. ಇದು ನಮ್ ಪ್ರೇಮಕ್ಕ ಅಂದ್ರೆ. ಇನ್ನ ಏನೇ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ?
ನನ್ ಪಿತ್ತ ನೆತ್ತಿಗೇರಕ್ಕೂ ಮುಂಚೆ ಇಲ್ಲಿಂದ ಹೋದ್ರೆ ಸರಿ. ಹೋಗೆ! ಏಯ್! ನೀನ್ ಏನೇ ಅಂದ್ಕೊಂಡಿದ್ಯಾ? ಹಾ, ಸ್ನೇಹನ ಎಳ್ಕೊಂಡ್ ಬಂದ್ ಆಚೆ ಹಾಕೋ ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಸ್ನೇಹ, ಸ್ನೇಹ, ನೀನೇನು ಬೇಜಾರ್ ಮಾಡ್ಕೋಬೇಡಮ್ಮ. ಅವಳಿಗೆ ನಾನ್ ಬುದ್ಧಿ ಹೇಳ್ತೀನಿ. ಏನೇ ನಿನ್ ಸಮಸ್ಯೆ? ಏನ್ ಸಮಸ್ಯೆ ಅಂದೆ? ನನ್ ಕಣ್ಮುಂದೆನೆ ಹೀಗೆಲ್ಲ ನಡ್ಕೊಳ್ಳೋದಿಕ್ಕೆ ಎಷ್ಟೇ ಸೊಕ್ಕು ನಿನ್ಗೆ? ಸೊಕ್ಕಿರೋದು ನನಗಲ್ಲ ಅತ್ತೆ, ಇಲ್ಲಿ ನಿಂತಿದ್ದಾಳಲ್ಲ ಇವಳಿಗೆ. ನನ್ ಗಂಡನ ಹಣೆಗೆ ನನ್ನ ಎದುರುಗಡೆ ಮುತ್ಕೊಟ್ರೆ ನಾನ್ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಸಾಧ್ಯನೇ ಇಲ್ಲ. ನನ್ ಗಂಡನ್ ಸುದ್ದಿಗ್ ಯಾರೇ ಬಂದ್ರು ನಾನ್ ಮಾತ್ರ ಸುಮ್ನೆ ಬಿಡಲ್ಲ. ಸಾಕ್ ಇಳ್ಸೆ. ಬಂದ್ಬಿಟ್ಲು ದೊಡ್ಡದಾಗೆ ಗಂಡ 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 ಅನ್ಕೊಂಡು. ಮೋಸ ಮಾಡಿ ಮದ್ವೆ ಆದವಳು ನೀನು. ನಿನ್ ಕುತ್ತಿಗೆಲ್ ಇದೆಯಲ್ಲ ಈ ತಾಳಿ, ಇದು ಒತ್ತಾಯದಿಂದ ಕಟ್ಟಿಸ್ಕೊಂಡಿರೋದು, ಮನಸ್ಫೂರ್ತಿಯಾಗಿ ಕಟ್ಟಿರೋದಲ್ಲ ಅವನು. ಹಾಗಾಗಿ ನೀನ್ ಅವನ್ ಹೆಂಡ್ತಿನೂ ಅಲ್ಲ, ನನ್ ಸೊಸೆ ಅಂತೂ ಅಲ್ವೇ ಅಲ್ಲ. ನನ್ನ ಸೊಸೆ ಯಾವತ್ತಿದ್ರು ಸ್ನೇಹನೇ. ರಾಮ್ ಹೆಂಡ್ತಿನೂ ಸ್ನೇಹನೇ. ಒಂದು ಇವಳಿಗೆ ಕೆಟ್ಟ ಧೈರ್ಯ ಇರ್ಬೇಕು, ಇಲ್ಲ ಅಂದ್ರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟಿರ್ಬೇಕು. ನೋಡು ಸ್ನೇಹ, ನಿನ್ನ ರಾಮ್ ಸಂಬಂಧ ಹೇಗೆ ನನಗೆ ಗೊತ್ತಿಲ್ಲ, ನನ್ಗದ್ ಬೇಕಾಗೂ ಇಲ್ಲ. ಆದ್ರೆ ಈಗ ರಾಮ್ ಮದುವೆ ಆಗಿರೋ ಹುಡುಗ, ನೀನು ಅವನ ಜೊತೆ ರೀತಿ ನಡ್ಕೊಳ್ಳೋದು ನನಗೆ ಯಾಕೋ ಸರಿ ಅನಿಸ್ತಿಲ್ಲ. ಈ ವಿಷಯಗಳು ನನಗಾಗೋದು ಇಲ್ಲ. ಪ್ರೇಮಗಿಂತ ಒಂದ್ ಪಟ್ಟು ಜಾಸ್ತಿನ ಸಿಟ್ಟು ಬರುತ್ತೆ. ನೀನು ನಮಗ್ ಗೊತ್ತಿರೋದ್ರಿಂದ ಸುಮ್ಮನಾಗಿದೆ. ಈ ಇಲ್ಲಿಗೆ ಬಿಟ್ಟು ಇಲ್ಲಿಂದ ಹೊರಡು. ಈ ಜಗಳ ಈ ಪ್ರೇಮ ನನ್ ಮೇಲೆ ಕೈ ಮಾಡಿದಾಳೆ. ನನ್ನ ಹೇಳ್ಕೊಂಬಂದು ಆಚೆ ಬಿಸ. ಅವಳಾಗವಳೆ ನನ್ನ ಹತ್ರ ಬಂದು ಕ್ಷಮೆ ಕೇಳೋ ತನಕ ನಾನ್ ಹೋಗೋದಿಲ್ಲ. ನಿನಗೆ ಸಮಾಧಾನವಾಗಿ ಹೇಳಿದ್ರೆ ಅರ್ಥ ಆಗಲ್ವಾ? ಇಲ್ಲಿ ತಪ್ಪಿರೋದು ನಿಂದೆ. ನೀನೇ ಪ್ರೇಮನ್ಗೆ ಕ್ಷಮೆ ಕೇಳಬೇಕು. ಅದನ್ ಬಿಟ್ಟು ಪ್ರೇಮ ನಿನ್ನ ಹತ್ರ ಕ್ಷಮೆ ಕೇಳೋಂಥದ್ದು ಏನೂ ನಡೆದಿಲ್ಲ ಇಲ್ಲಿ. ನೀವ್ ಹೀಗೆ ಹೇಳೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಯಾಕಂದ್ರೆ ನೀವ್ ಯಾವಾಗ್ಲೂ ಈ ಪ್ರೇಮಂಗೆ ಸಪೋರ್ಟ್ ಮಾಡ್ತೀರಾ. ಹಾಗಂತ ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ. ಯಾಕಂದ್ರೆ ನಾನ್ ಪ್ರೀತಿಸಿದ ಹುಡುಗನ ಮೋಸ ಮಾಡಿ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ಇವಳು. ಆ ತಾಳಿನ ಇರೋದಕ್ ಬಿಡೋದಿಲ್ಲ ನಾನು.
ಸಮಾಧಾನವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಮಿತಿ ಮೀರಿ ನಡ್ಕೋತಿದ್ಯಲ್ಲ. ನೋಡು, ನೀನು ಯಾರೇ ಆಗಿರ್ಬೋದು, ಎಂಥ ದೊಡ್ಡ ಮನೆ ಮಗಳಾಗಿರ್ಬೋದು, ನನ್ನ ಸೊಸೆ ತಾಳಿ ಮುಟ್ಟೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಇನ್ನೊಂದು ಕ್ಷಣ ನೀನು ನನ್ನ ಕಣ್ಮುಂದೆ ಇದ್ರೆ ಪರಿಣಾಮ ನೆಟ್ಟಗಿರಲ್ಲ. ಹೊರಡು, ಹೊರಡು ಅಂದೆ. ಏನೋ ಇದೆಲ್ಲ? ಈ ಸಮಯದಲ್ಲಿ ನೀನೇ ನಿನ್ನ ಹೆಂಡತಿ ಬರ ವಹಿಸ್ತಾ ಹೋದ್ರೆ ಅವಳಿಗೆ ಇನ್ಯಾರೋ ಇದ್ದಾರೆ. ನನಗೆ ನಿಜವಾಗ್ಲೂ ನೀನು ಈ ವಿಷಯದಲ್ಲಿ ಸುಮ್ಮನೆ ಇರೋದು ಯಾಕೋ ಸರಿ ಅನಿಸ್ತಿಲ್ಲ. ರಾಮ್, ನೀನು ನಾನು ಬೆಳೆಸಿದ ಮಗ. ಸರಿ ಯಾವುದು ತಪ್ಪು ಯಾವುದು ಅಂತ ನಿನಗೆ ಬೇಗ ಗೊತ್ತಾಗಬೇಕು. ಇದೇ ಕೊನೆ. ಸ್ನೇಹ ನೀನ್ ನೆಪ ಇಟ್ಕೊಂಡು ನಿಮ್ಮ ಮನೆಗೆ ಬರೋದಾಗ್ಲಿ, ಇನ್ಯಾರೋ ಅವಳನ್ನ ಕರ್ಸೋದಾಗ್ಲಿ ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ನೋಡಿದ್ಯೇನೋ ಮಗ್ನೆ, ನಿನ್ ದೊಡ್ಡಮ್ಮ ಹೇಗ್ ಮಾತಾಡ್ಬಿಟ್ಟು ಹೋದ್ರು ಅಂತ. ಇವತ್ತು ನಿನ್ನ ಈ ಪರಿಸ್ಥಿತಿಗೆ ಕಾರಣ ಅವರೇ ಕಣೋ. ನೀನು ನಿನ್ನ ಪ್ರೀತಿನ ಕಳ್ಕೊಂಡಿದ್ದು, ಆ ಪ್ರೇಮ ನಿನ್ನ ಗಂಡ್ ಬಿದ್ದಿತ್ತು, ಇದೆಲ್ಲದಕ್ಕೂ ಕಾರಣ ಅವರೇ. ಯೋಚನೆ ಮಾಡು ರಾಮ್, ನಿನ್ ದೊಡ್ಡಮ್ಮನ ಮಾತು ಕೇಳಿದಷ್ಟು ನಿನ್ ಜೀವನನೇ ಹಾಳಾಗುತ್ತೆ. ನೀನು ನಿನ್ನ ಹೆತ್ತಮ್ಮನ ಮಾತು ಕೇಳಬೇಕು ಕಣ. ಈ ವಿಷಯದಲ್ಲಿ ಯಾರ ಮಾತು ಕೇಳಬೇಕು, ಯಾರ ಮಾತು ಕೇಳಬಾರ್ದು ಅನ್ನೋ ಚೆನ್ನಾಗಿ ಗೊತ್ತಿದೆ ನನಗೆ. ನನಗೆ ಯಾರು ಅಡ್ವೈಸ್ ಕೊಡಕ್ ಬರಬೇಡಿ.